ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸ್ಪರ್ಧಾ ಚರಿತ್ರೆ ಚಾನೆಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಕೆಸೆಟ್ ಪರೀಕ್ಷೆಯ ಪತ್ರಿಕೆ ಒಂದರಲ್ಲಿನ ಪಠ್ಯಕ್ರಮದ ಬಗ್ಗೆ ತಿಳಿದುಕೊಳ್ಳೋಣ. ಸ್ಪರ್ಧಾರ್ಥಿಗಳೇ, ಪ್ರಶ್ನೆ ಪತ್ರಿಕೆ ಸ್ವರೂಪವನ್ನು ನೋಡೋಣ. ಪತ್ರಿಕೆ ಒಂದು ಸಾಮಾನ್ಯ ಪತ್ರಿಕೆಯಾಗಿದ್ದು, ಇದು ಬೋಧನಾ ಮತ್ತು ಸಂಶೋಧನಾ ಅಭಿಕ್ಷಮತೆ ಎಂಬ ವಿಷಯವನ್ನು ಹೊಂದಿರುತ್ತದೆ. ಇದರಲ್ಲಿ 50 ಪ್ರಶ್ನೆಗಳಿದ್ದು, ಪ್ರತಿಯೊಂದು ಪ್ರಶ್ನೆಗೆ 2 ಅಂಕಗಳಂತೆ ಒಟ್ಟು 100 ಅಂಕಗಳು ಒಳಗೊಂಡಿರುತ್ತದೆ. ಸೊ ಈ ಪತ್ರಿಕೆ ಎಲ್ಲ ವಿಷಯದ ಅಭ್ಯರ್ಥಿಗಳು ಸಹ ಕಡ್ಡಾಯವಾಗಿದ್ದು, ಯಾವುದೇ ರೀತಿಯ ಋಣಾತ್ಮಕ ಅಥವಾ ನೆಗೆಟಿವ್ ಅಂಕಗಳು ಇರುವುದಿಲ್ಲ. ಓಕೆ ಫ್ರೆಂಡ್ಸ್, ಪತ್ರಿಕೆ ಒಂದರ ವಿಷಯಕ್ಕೆ ಸಂಬಂಧಿಸಿದ ಅಧ್ಯಾಯಗಳನ್ನು ನೋಡ್ತಾ ಹೋಗೋಣ. ಒಂದನೇದು ಬೋಧನಾ ಅಭಿಕ್ಷಮತೆ, ಟೀಚಿಂಗ್ ಆಪ್ಟಿಟ್ಯೂಡ್. ಎರಡನೇದು ಸಂಶೋಧನಾ ಅಭಿಕ್ಷಮತೆ, ರಿಸರ್ಚ್ ಆಪ್ಟಿಟ್ಯೂಡ್. 3 ಗ್ರಹಿಕೆ. 4 ಸಂವಹನ, ಕಮ್ಯುನಿಕೇಷನ್. 5 ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ, ಇನ್ಫಾರ್ಮೇಷನ್ ಅಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ, ಇದನ್ನು ICT ಅಂತಲೂ ಕರಿತೀವಿ. 6ನೇದು ಜನರು, ಅಭಿವೃದ್ಧಿ ಮತ್ತು ಪರಿಸರ, ಪೀಪಲ್ ಡೆವಲಪ್ಮೆಂಟ್ ಅಂಡ್ ಎನ್ವಿರಾನ್ಮೆಂಟ್. 7ನೇದು ಉನ್ನತ ಶಿಕ್ಷಣ ವ್ಯವಸ್ಥೆ, ಹೈಯರ್ ಎಜುಕೇಷನ್ ಸಿಸ್ಟಮ್. ಸ್ನೇಹಿತರೆ, ಇಲ್ಲಿ ಸ್ವಲ್ಪ ಗಮನಿಸಿ, ನಿಮ್ಮ ಸ್ಟಡಿಗೆ ಹೆಲ್ಪ್ ಆಗುವ ದೃಷ್ಟಿಯಿಂದ ನಾನು ಸ್ವಲ್ಪ ಅಧ್ಯಾಯಗಳ ಕ್ರಮ ಸಂಖ್ಯೆಗಳನ್ನು ಚೇಂಜ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಈ 7 ಅಧ್ಯಾಯಗಳು ಓದೋದಕ್ಕೆ ತುಂಬ ಸರಳವಾಗಿದ್ದು ಥಿಯರಿ ರೂಪದಲ್ಲಿ ಇರ್ತದೆ. ಸೊ ಇನ್ನುಳಿದ 3 ಅಧ್ಯಾಯಗಳನ್ನು ಲಾಸ್ಟಲ್ಲಿ ಆಗಿ ಮಾಡಿದ್ದೀನಿ. ಕಾರಣ ಈ 3 ಅಧ್ಯಾಯಗಳು ಗಣಿತ, ತಾರ್ಕಿಕ ಮತ್ತು ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಿಸಿದ್ದು. ಮ್ಯಾಥ್ಸ್ ಪ್ರಾಬ್ಲಮ್ಸು, ಮೆಂಟಲ್ ಅಬಿಲಿಟಿ ಪ್ರಾಬ್ಲಮ್ಸು, ತಾರ್ಕಿಕ ಹೇಳಿಕೆಗಳು, ಪ್ರತಿಪಾದನೆಗಳನ್ನು ಒಳಗೊಂಡಿರ್ತದೆ. ಓಕೆ ಫ್ರೆಂಡ್ಸ್, ಇದಿಷ್ಟು ಪತ್ರಿಕೆ ಒಂದರ ಅಧ್ಯಾಯಗಳಾಗಿದ್ದು, ಇದರಲ್ಲಿ 10 ಅಧ್ಯಾಯಗಳಲ್ಲಿ ಪ್ರತಿ ಅಧ್ಯಾಯದಿಂದ 5 ಪ್ರಶ್ನೆಗಳಂತೆ 50 ಪ್ರಶ್ನೆಗಳನ್ನು ಪರೀಕ್ಷೆಯಲ್ಲಿ ಕೇಳ್ತಾರೆ. ಓಕೆ, ಮೊದಲ ಅಧ್ಯಾಯವಾದ ಬೋಧನಾ ಅಭಿಕ್ಷಮತೆಯಲ್ಲಿ ಯಾವೆಲ್ಲ ಅಂಶಗಳು ಬರ್ತಾವೆ ಅಂತ ನೋಡ್ತಾ ಹೋಗೋದಾದ್ರೆ, ಮೊದಲಿಗೆ ಬರ್ತಕ್ಕಂಥದ್ದು ಬೋಧನೆ ಮತ್ತು ಅದರ ಪರಿಕಲ್ಪನೆ ಆಗಿರ್ಬೋದು ಮತ್ತು ಉದ್ದೇಶಗಳು, ಬೋಧನಾ ಆಯಾಮಗಳು, ಅದಕ್ಕೆ ಸಂಬಂಧಿಸಿದಂತೆ ಸ್ಮರಣೆ, ಅರ್ಥ ಮಾಡಿಕೊಳ್ಳುವಿಕೆ, ಪ್ರತಿಫಲಿತ ಬೋಧನೆ. ಸೊ ಇವೆಲ್ಲವನ್ನು ನಾವು ಓದ್ಕೊಳ್ಬೇಕು. ಹಾಗೆಯೇ ಗುಣಲಕ್ಷಣಗಳು, ಮೂಲಭೂತ ಅವಶ್ಯಕತೆಗಳು ಮತ್ತು ಕಲಿಕಾರ್ಥಿಯ ಗುಣಲಕ್ಷಣಗಳು, ಹದಿಹರೆಯ ಮತ್ತು ವಯಸ್ಕ ಕಲಿಕಾರ್ಥಿಗಳ ಗುಣಲಕ್ಷಣಗಳು, ಅದು ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ, ಭಾವನಾತ್ಮಕ ಮತ್ತು ಜ್ಞಾನಾತ್ಮಕಕ್ಕೆ ಸಂಬಂಧಿಸಿದಂಥ ಲಕ್ಷಣಗಳನ್ನು ನಾವು ನೋಡ್ಕೊಳ್ಬೇಕು. ಹಾಗೆಯೇ ವಿದ್ಯಾರ್ಥಿಗಳ ವೈಯಕ್ತಿಕ ಭಿನ್ನತೆಗಳಾಗಿರ್ಬೋದು ಮತ್ತು ಬೋಧನೆ ಮೇಲೆ ಪ್ರಭಾವ ಬೀರ್ತಕ್ಕಂಥ ಅಂಶಗಳು, ಬೋಧಕ, ಕಲಿಕಾರ್ಥಿ ಮತ್ತು ಪೂರಕ ವಿಷಯಗಳು ಹಾಗೂ ಬೋಧನಾ ಸೌಲಭ್ಯಗಳು, ವಾತಾವರಣ. ಸೊ ಈ ಎಲ್ಲವನ್ನು ಕೂಡ ನಾವು ಸ್ಟಡಿ ಮಾಡಬೇಕಾಗುತ್ತೆ. ಹಾಗೆಯೇ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಬೋಧನಾ ವಿಧಾನಗಳು ಶಿಕ್ಷಕ ಕೇಂದ್ರಿತ ಆಗಿರ್ಬೋದು ಅಥವಾ ಕಲಿಕಾರ್ಥಿ ಕೇಂದ್ರಿತ ಬೋಧನಾ ವಿಧಾನ ಮತ್ತು ಆಫ್ಲೈನ್, ಆನ್ಲೈನ್ ಬೋಧನಾ ವಿಧಾನಗಳು. ಉದಾಹರಣೆಗೆ ಸ್ವಯಂ ಮತ್ತು ಸ್ವಯಂ ಪ್ರಭ ಅಂತಕ್ಕಂಥ ಎಜುಕೇಷನ್ ಚಾನಲ್ಗಳು. ಸೊ ಇವುಗಳ ಬಗ್ಗೆ ಕೂಡ ಪ್ರಶ್ನೆ ಆಗಿತ್ತು. ಸೊ ಈ ಎಲ್ಲ ಅಂಶಗಳನ್ನು ನಾವು ಓದ್ಕೋಬೇಕು. ಹಾಗೆಯೇ ಬೋಧನಾ ಪೂರಕ ವ್ಯವಸ್ಥೆ ಮತ್ತು ಸಾಂಪ್ರದಾಯಿಕವಾಗಿ ಮತ್ತು ಆಧುನಿಕವಾಗಿ ಮಾಹಿತಿ ಮತ್ತು ತಂತ್ರಜ್ಞಾನ ಆಧಾರಿತಂಥ ಬೋಧನಾ ವ್ಯವಸ್ಥೆ. ಸೊ ಇವುಗಳನ್ನು ಸಹ ಓದಬೇಕು. ಹಾಗೆಯೇ ಮೌಲ್ಯಮಾಪನ ವ್ಯವಸ್ಥೆ, ಅದರಲ್ಲಿ ಬೋಧನಾ ವಿಧಗಳು ಮತ್ತು ಉನ್ನತ ಶಿಕ್ಷಣದಲ್ಲಿ ಆಯ್ಕೆ ಆಧಾರಿತಂಥ ಕ್ರೆಡಿಟ್ ವ್ಯವಸ್ಥೆ ಅಂದರೆ CBCS ಅಂತಕ್ಕಂಥ ವ್ಯವಸ್ಥೆಯ ಬಗ್ಗೆ ಮತ್ತು ಕಂಪ್ಯೂಟರ್ ಆಧಾರಿತ ಪರೀಕ್ಷಾ ವ್ಯವಸ್ಥೆ ಬಗ್ಗೆ, ಮೌಲ್ಯಮಾಪನ ವ್ಯವಸ್ಥೆಯಲ್ಲಿ ಆದಂಥ ಅನ್ವೇಷಣೆಗಳು. ಸೊ ಇವೆಲ್ಲವನ್ನು ನಾವು ಸ್ಟಡಿ ಮಾಡಬೇಕು. 2ನೇ ಅಧ್ಯಾಯದಲ್ಲಿ ನಾವು ಸಂಶೋಧನಾ ಅಭಿಕ್ಷಮತೆ. ಇದರಲ್ಲಿ ಸಂಶೋಧನೆಯ ಅರ್ಥ ಮತ್ತು ವ್ಯಾಖ್ಯೆ, ವಿಧಗಳು, ಗುಣಲಕ್ಷಣಗಳು ಮತ್ತು ಸಕಾರಾತ್ಮಕವಾದ, ಧನಾತ್ಮಕವಾದ ಅನುಸಂಧಾನ. ಸೊ ಈ ಅಂಶಗಳ ಮೇಲೆ ನಾವು ಸ್ಟಡಿ ಮಾಡಬೇಕಾಗುತ್ತೆ. ಅಂದರೆ ಈಗ ಸ್ನಾತಕೋತ್ತರ ಪದವಿಯಲ್ಲಿ ಗೊತ್ತಿರುತ್ತೆ ಸಂಶೋಧನೆ ಮತ್ತು ಅಲ್ಲಿ ನೀವು ಮನಸ್ಸಿದಂಥ ಒಂದು ಪ್ರಬಂಧ ರಚನೆ ಏನೆಲ್ಲ ಇರುತ್ತಲ್ವ, ಒಂದು ವಿಷಯದ ಬಗ್ಗೆ ನಾವು ಸಂಶೋಧನೆ ಯಾವ ರೀತಿ ಮಾಡಬೇಕು, ಸಂಶೋಧನೆ ವಿಧಗಳೇನಿದ್ದಾವೆ, ಅದರ ಗುಣಲಕ್ಷಣಗಳೇನು. ಸೊ ಈ ಎಲ್ಲ ಅಂಶಗಳಲ್ಲಿ ತಿಳ್ಕೊಂಡಿರ್ತೀರ. ಸೊ ಅದರ ಒಂದು ವಿಷಯದ ಮೇಲೆ ಈ ಒಂದು ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾರೆ. ಅದರಲ್ಲಿ ಸಂಶೋಧನೆ ವಿಧಗಳಾಗಿರ್ಬೋದು, ಪ್ರಯೋಗಾತ್ಮಕ, ವಿವರಣಾತ್ಮಕ ಮತ್ತು ಐತಿಹಾಸಿಕ, ಗುಣಾತ್ಮಕ ಮತ್ತು ಪರಿಮಾಣಾತ್ಮಕ ವಿಧಾನಗಳು. ಸೊ ಈ ಎಲ್ಲವನ್ನು ಕೂಡ ಈ ಸಂಶೋಧನಾ ಅಭಿಕ್ಷಮತೆ ಎಂಬ ಅಧ್ಯಾಯದಲ್ಲಿ ನಾವು ಸ್ಟಡಿ ಮಾಡ್ತಾ ಹೋಗಬೇಕಾಗುತ್ತೆ. ಹಾಗೆಯೇ ಸಂಶೋಧನೆಯ ಹಂತಗಳು ಮತ್ತು ಪ್ರಬಂಧ, ಲೇಖನ ಬರವಣಿಗೆ, ನಮೂನೆ ಮತ್ತು ಉಲ್ಲೇಖನ ಶೈಲಿಗಳು, ಹಾಗೂ ಸಂಶೋಧನೆಯಲ್ಲಿ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನದ ಅನ್ವಯ ಅಂದರೆ ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿಯ ಯಾವ ರೀತಿ ಇದರಲ್ಲಿ ನಾವು ಬಳಸ್ಕೋಬೇಕು ಅನ್ನೋದ್ರ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಹೋಗಬೇಕು. ಹಾಗೆಯೇ ಸಂಶೋಧನಾ ಮೌಲ್ಯಗಳು. ಓಕೆ, ಇಲ್ಲಿ ಅಧ್ಯಾಯ 3ರಲ್ಲಿ ಇಲ್ಲೇನಪ್ಪ ಅಂತಂದರೆ ಒಂದು ಗದ್ಯ ಭಾಗವನ್ನು ನೀಡಿ ಅದರ ಒಂದು ಆಧಾರದಲ್ಲಿ ಗ್ರಹಿಕೆ ಸಾಮರ್ಥ್ಯಗಳಂಥ ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಪ್ಯಾಸೇಜನ್ನು ಕೊಟ್ಟಿರ್ತಾರೆ, ನಾವು ಅದನ್ನು ನೀಟಾಗಿ ಓದ್ಕೋಬೇಕು. ಸೊ ಅದರಲ್ಲಿ ಏನೇನೋ ವಿಷಯಗಳಿದ್ದಾವೆ
ಅವುಗಳನ್ನು ನಾವು ಯಾವ ರೀತಿ ಅರ್ಥ ಮಾಡ್ಕೊಳ್ತೀವಿ ಅದಕ್ಕೆ ಸಂಬಂಧಿಸಿದಂತೆ ಕೆಲವು ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾರೆ. ಆ ಪ್ರಶ್ನೆ ಏನಪ್ಪ ಅಂದರೆ ಡೈರೆಕ್ಟ್ ಆಗಿರೋದಿಲ್ಲ, ನಾವು ನೀಟಾಗಿ ಒಂದ್ಸಲ ಓದ್ಕೊಂಡು ಅರ್ಥ ಮಾಡ್ಕೋಬೇಕು. ಮತ್ತೆ ಆ ಗದ್ಯ ಭಾಗದ ಇರತಕ್ಕಂಥ ಅಂಶಗಳಿಗೆ ರಿಲೇಟೆಡ್ ಆಗಿರ್ತದೆ, ಅದಕ್ಕೆ ಪೂರಕವಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ಕೇಳಲಾಗಿರುತ್ತದೆ. ನೆಕ್ಸ್ಟ್ ಇಲ್ಲಿ 4ನೇದು ಸಂವಹನ ಅಂದ್ರೆ ಕಮ್ಯುನಿಕೇಶನ್ ಅಂತ. ಈ ಕಮ್ಯುನಿಕೇಶನ್ ಅರ್ಥ ಆಗಿರ್ಬೋದು, ವಿಧಗಳು ಮತ್ತು ಈ ಕಮ್ಯುನಿಕೇಶನ್ ಗುಣಲಕ್ಷಣಗಳು, ಪರಿಣಾಮಕಾರಿ ಸಂವಹನ, ಶಾಬ್ದಿಕ ಮತ್ತು ಅಶಾಬ್ದಿಕ ಸಂವಹನ, ಅಂತರ್ ಸಂಸ್ಕೃತಿ ಗುಂಪು ಸಂವಹನ, ತರಗತಿ ಸಂವಹನ. ಈ ಸಂವಹನದಲ್ಲಿ ಎದುರಾಗ್ತಕ್ಕಂಥ ಅಡೆತಡೆಗಳು, ಸಮಾಜ ಮತ್ತು ಸಮೂಹ ಮಾಧ್ಯಮಗಳು. ಈ ಎಲ್ಲ ಅಂಶಗಳು ಈ ಕಮ್ಯುನಿಕೇಶನ್ ಭಾಗದಲ್ಲಿ ಬರುತ್ತೆ. ಇವುಗಳನ್ನು ನಾವು ಅಧ್ಯಯನ ಮಾಡಬೇಕಾಗುತ್ತೆ. ಅಧ್ಯಾಯ 5ರಲ್ಲಿ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ ಅಂದರೆ ICT ಅರ್ಥ. ಇದರಲ್ಲಿ ಕೆಲವೊಂದು ಕಾನ್ಸೆಪ್ಟ್ ಮತ್ತು ವಿಸ್ತೃತ ರೂಪಗಳ ಬಗ್ಗೆ ಕೇಳ್ತಾ ಹೋಗ್ತಾರೆ. ಹಾಗೆ ಅಂತರ್ಜಾಲದ ಬಗ್ಗೆ ಅಂದರೆ ಇಂಟರ್ನೆಟ್ನ ಮೂಲ ಪರಿಕಲ್ಪನೆ ಅಂದರೆ ಬೇಸಿಕ್ ಕಾನ್ಸೆಪ್ಟ್ಗಳ ಬಗ್ಗೆ ಮತ್ತು ಇಂಟರ್ನೆಟ್ ಹಾಗೂ ಇಮೇಲ್ ಮತ್ತು ಧ್ವನಿ, ಆಡಿಯೋ ಮತ್ತು ವಿಡಿಯೋ ಸಂವಾದಗಳ ಬಗ್ಗೆ ಸಹ ತಿಳ್ಕೊಳ್ಬೇಕಾಗುತ್ತೆ. ಹಾಗೆ ಉನ್ನತ ಶಿಕ್ಷಣದಲ್ಲಿ ಡಿಜಿಟಲ್ ಉಪಕ್ರಮಗಳನ್ನು ನಾವು ಯಾವ ರೀತಿ ಬಳಸ್ಕೊಳ್ತೀವಿ ಮತ್ತು ಅವುಗಳ ಸುಧಾರಣೆ ಯಾವ ಥರ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಇಲ್ಲಿ ತಿಳ್ಕೊಳ್ತಾ ಹೋಗ್ಬೇಕು. ಕೊನೆಯದಾಗಿ ಮಾಹಿತಿ ತಂತ್ರಜ್ಞಾನ ಮತ್ತು ಆಡಳಿತ. ಇಷ್ಟೆಲ್ಲ ಅಂಶಗಳು ಈ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನದಲ್ಲಿ ನಾವು ಓದ್ತಾ ಹೋಗ್ಬೇಕು. ಅಧ್ಯಾಯ 6ರಲ್ಲಿ ಜನರು, ಅಭಿವೃದ್ಧಿ ಮತ್ತು ಪರಿಸರ. ಇಲ್ಲಿ ಪರಿಸರ ಮತ್ತು ಅಭಿವೃದ್ಧಿ, ಸಹಸ್ರಮಾನದ ಅಭಿವೃದ್ಧಿ, ಸುಸ್ಥಿರ ಅಭಿವೃದ್ಧಿಯ ಉದ್ದೇಶಗಳು ಮತ್ತು ಮಾನವ ಮತ್ತು ಪರಿಸರ ಅಂತರ್ಕ್ರಿಯೆಗಳು ಮತ್ತು ಮಾನವಜನ್ಯ ಚಟುವಟಿಕೆಗಳು ಮತ್ತು ಅದರಿಂದ ಆಗುವಂಥ ಅಂದರೆ ಪರಿಸರದ ಮೇಲಾಗ್ತಕ್ಕಂಥ ಪರಿಣಾಮಗಳು ಮತ್ತು ಪರಿಸರದ ಸಮಸ್ಯೆಗಳು, ಸ್ಥಳೀಯ, ಪ್ರಾದೇಶಿಕ ಮತ್ತು ಜಾಗತಿಕ ಹಾಗೂ ವಾಯು ಮಾಲಿನ್ಯ, ಜಲ ಮಾಲಿನ್ಯ, ಮಣ್ಣಿನ ಮಾಲಿನ್ಯ, ಶಬ್ದ ಮಾಲಿನ್ಯ, ಅದರಿಂದ ಮತ್ತು ತ್ಯಾಜ್ಯಗಳು, ಘನ, ದ್ರವ, ಜೈವಿಕ, ವೈದ್ಯಕೀಯ, ಹಾನಿಕಾರಕ ಮತ್ತು ವಿದ್ಯುನ್ಮಾನ. ಈ ಎಲ್ಲ ಅಂಶಗಳನ್ನು ನಾವು ಸ್ಟಡಿ ಮಾಡಬೇಕಾಗುತ್ತೆ. ಹಾಗೆಯೇ ಜಾಗತಿಕ ತಾಪಮಾನ, ಅದರ ಬದಲಾವಣೆ ಮತ್ತು ಅದರಿಂದ ಆಗ್ತಕ್ಕಂಥ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ಆಯಾಮಗಳು ಮತ್ತು ಪರಿಣಾಮಗಳು. ಹಾಗೆಯೇ ಮಾನವನ ಆರೋಗ್ಯದ ಮೇಲೆ ಮಲಿನಕಾರಕ ಪರಿಣಾಮಗಳು. ಹಾಗೆ ಮುಂದುವರೆದು ನೈಸರ್ಗಿಕ ಶಕ್ತಿಯ ಸಂಪನ್ಮೂಲಗಳು ಮತ್ತು ಸೌರ, ಪವನ, ಮಣ್ಣು ಮತ್ತು ಜಲಶಕ್ತಿಯ ಆಕರಗಳು ಮತ್ತು ಭೂಶಾಖ ಶಕ್ತಿ ಹಾಗೂ ಅರಣ್ಯಗಳು, ನೈಸರ್ಗಿಕ ಅಪಾಯಗಳು ಮತ್ತು ದುರಂತಗಳು ಮತ್ತು ಅದನ್ನು ತಡೆಗಟ್ಟತಕ್ಕಂಥ ತಂತ್ರಗಳು ಹಾಗೂ ಪರಿಸರ ಸಂರಕ್ಷಣಾ ಕಾಯ್ದೆ 1986. ಇದರ ಬಗ್ಗೆನೂ ಕೂಡ ನಾವು ತಿಳ್ಕೊಬೇಕಾಗುತ್ತೆ. ಹಾಗೆಯೇ ತಾಪಮಾನ ಬದಲಾವಣೆಗಳಿಗೆ ರಾಷ್ಟ್ರೀಯ ಕಾರ್ಯತಂತ್ರಗಳಾಗಿರ್ಬೋದು ಅಥವಾ ಅಂತಾರಾಷ್ಟ್ರೀಯ ಒಪ್ಪಂದಗಳು ಅಥವಾ ಕ್ರಮಗಳು ಹಾಗೂ ಮ್ಯಾಂಟ್ರಿಯಲ್ ಪ್ರೋಟೋಕಾಲ್, ರಿಯೋ ಸಮ್ಮೇಳನ, ಜೈವಿಕ ವೈವಿಧ್ಯತೆಯ ಸಮಾವೇಶಗಳು, ಕ್ಯೋಟೋ ಪ್ರೋಟೋಕಾಲ್, ಅಂತಾರಾಷ್ಟ್ರೀಯ ಸೌರ ಒಕ್ಕೂಟ, ಈ ಎಲ್ಲ ಅಂಶಗಳನ್ನು ನಾವು ಸ್ಟಡಿ ಮಾಡಬೇಕಾಗುತ್ತೆ. ಅಧ್ಯಾಯ 7ರಲ್ಲಿ ಉನ್ನತ ಶಿಕ್ಷಣ ವ್ಯವಸ್ಥೆ ಬಗ್ಗೆ ನೋಡ್ತಾ ಹೋಗೋಣ. ಇದರಲ್ಲಿ ಉನ್ನತ ಶಿಕ್ಷಣ ಸಂಸ್ಥೆಗಳು ಪ್ರಾಚೀನ ಭಾರತದಲ್ಲಿದ್ದಂತಹ ಶಿಕ್ಷಣ ಮತ್ತು ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಉನ್ನತ ಶಿಕ್ಷಣದಲ್ಲಿ ಆದಂಥ ಬದಲಾವಣೆಗಳು ಮತ್ತು ಸಂಶೋಧನೆಗಳು, ಭಾರತದ ಸಾಂಪ್ರದಾಯಿಕ ಮತ್ತು ಅಸಾಂಪ್ರದಾಯಿಕ ಕಲಿಕಾ ಕಾರ್ಯಕ್ರಮಗಳು, ಔದ್ಯೋಗಿಕ, ತಾಂತ್ರಿಕ ಮತ್ತು ಕೌಶಲ್ಯಾಧಾರಿತ ಶಿಕ್ಷಣ, ಮೌಲ್ಯ ಶಿಕ್ಷಣ ಮತ್ತು ಪರಿಸರ ಶಿಕ್ಷಣ, ಆಡಳಿತ ಮತ್ತು ನೀತಿಗಳು. ಈ ಎಲ್ಲ ಅಂಶಗಳನ್ನು ನಾವು ಸ್ಟಡಿ ಮಾಡಬೇಕಾಗುತ್ತೆ. ಇಲ್ಲಿವರೆಗೂ ನೋಡಿದಂಥ 1ರಿಂದ 7ರವರೆಗಿನ ಅಧ್ಯಾಯಗಳು ಥಿಯರಿಯ ಭಾಗವಾಗಿದ್ದು ಸುಲಭವಾಗಿ ನಾವು ಅಂಕಗಳನ್ನು ಪಡೆಯಬಹುದು. ಹಾಗೆಯೇ 8, 9, 10 ಈ ಅಧ್ಯಾಯಗಳು ಪ್ರಾಬ್ಲಮ್ ಸ್ವರೂಪದಲ್ಲಿದ್ದು ಇಲ್ಲಿ ನಮ್ಮ ಬೌದ್ಧಿಕ ಮತ್ತು ತಾರ್ಕಿಕ ಚಿಂತನೆ ಮತ್ತು ಮಾನಸಿಕ ಸಾಮರ್ಥ್ಯಗಳನ್ನು ಪರೀಕ್ಷೆ ಮಾಡುವಂಥ ಪ್ರಶ್ನೆಗಳನ್ನು ಕೇಳಲಾಗ್ತದೆ. ಈ 3 ಅಧ್ಯಾಯಗಳಿಂದ ಪ್ರಶ್ನೆಗಳ ಸ್ವರೂಪ ಯಾವ ರೀತಿ ಇರುತ್ತಂದ್ರೆ ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಿಸಿದಂತಂದ್ರೆ ಮೆಂಟಲ್ ಅಬಿಲಿಟಿಗೆ ಸಂಬಂಧಿಸಿದಂಥ ಕೆಲವೊಂದು ಪ್ರಶ್ನೆಗಳನ್ನು ನಾವಿಲ್ಲಿ ಕಾಣ್ತಾ ಹೋಗ್ಬೋದು. ಅವುಗಳಲ್ಲಿ ಸಂಖ್ಯಾ ಪದ್ಧತಿ ಅಂದರೆ ನಂಬರ್ ಸೀರೀಸ್ ಆಗಿರ್ಬೋದು, ಅಕ್ಷರ ಪದ್ಧತಿಯಿಂದ ಲೆಟರ್ ಸೀರೀಸು ಮತ್ತು ಸಂಕೇತಗಳು, ಕೋಡ್ಸು ಮತ್ತು ಸಂಬಂಧಗಳು, ರಿಲೇಷನ್ ಬಗ್ಗೆ ಇಲ್ಲಿ ಪ್ರಶ್ನೆಗಳನ್ನು ಕೇಳ್ತಾರೆ. ಹಾಗೆಯೇ ಗಣಿತಕ್ಕೆ ಸಂಬಂಧಿಸಿದಂತೆ ಭಿನ್ನರಾಶಿ, ಸಮಯ ಮತ್ತು ದೂರ, ಅನುಪಾತ, ಶೇಕಡ, ಲಾಭ ಮತ್ತು ನಷ್ಟ, ರಿಯಾಯಿತಿ, ಬಡ್ಡಿ, ಸರಾಸರಿ ಇತ್ಯಾದಿ. ಈ ಅಂಶಗಳಿಗೆ ಸಂಬಂಧಿಸಿದಂಥ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾರೆ. ಇವುಗಳನ್ನು ಬಿಡಿಸಿ ನಾವು ಉತ್ತರವನ್ನು ಬರೀಬೇಕಾಗುತ್ತೆ. ಹಾಗೆಯೇ ದತ್ತಾಂಶ ವಿಶ್ಲೇಷಣೆಗೆ ಸಂಬಂಧಿಸಿದಂತೆ ನಾವು ನೋಡ್ತಾ ಹೋಗೋದಾದ್ರೆ ಇಲ್ಲಿ ಕೆಲವೊಂದು ಡಾಟಾಸ್ ಅನ್ನು ಕೊಟ್ಟಿರ್ತಾರೆ. ಅಂದರೆ ಅದು ಯಾವ ರೀತಿ ಇರ್ತದೆ ಅಂದರೆ ಸ್ತಂಭ ನಕ್ಷೆ ಆಗಿರ್ಬೋದು, ಪೈ ಚಾರ್ಟ್ ಆಗಿರ್ಬೋದು ಅಥವಾ ಕೋಷ್ಟಕಗಳಾಗಿರ್ಬೋದು, ರೇಖೆಗಳು ಮತ್ತು ವೆನ್ ಡಯಾಗ್ರಾಮ್ಸ್. ಇವುಗಳ ಮೂಲಕ ಕೆಲವೊಂದು ದತ್ತಾಂಶಗಳನ್ನು ಕೊಟ್ಟಿರ್ತಾರೆ. ಆ ದತ್ತವನ್ನು ಬಳಸಿಕೊಂಡು ಅದಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳನ್ನು ಕೆಳಗಡೆ ಕೇಳಲಾಗಿರ್ತದೆ. ಅವುಗಳನ್ನು ನೋಡಿ ನಾವು ಲೆಕ್ಕಗಳನ್ನು ಬಿಡಿಸ್ಬಿಟ್ಟು ನಾವು ಉತ್ತರಗಳನ್ನು ಕೊಡಬೇಕಾಗುತ್ತೆ. ಹಾಗೆ ಮುಂದುವರಿದು ಇನ್ನಿತರ ತಾರ್ಕಿಕತೆಗೆ ಸಂಬಂಧಿಸಿದಂತೆ ಭಾರತೀಯ ತಾರ್ಕಿಕತೆಯಲ್ಲಿ ನೋಡೋದಾದರೆ ನಾವು ಪ್ರಮಾಣಗಳು, ಪ್ರತ್ಯಕ್ಷ, ಅನುಮಾನ, ಉಪಮಾನ, ಶಬ್ದ
ಹಾಗೂ ಅರ್ಥಪತ್ತಿ, ಅನುಪಲಬ್ಧಿ ಇತ್ಯಾದಿ. ಸೊ ಈ ಒಂದು ಕಾನ್ಸೆಪ್ಟ್ ಮೇಲೆ ಕೆಲವು ಪ್ರಶ್ನೆಗಳು ಕೂಡ ಇಂದಿನ ಪರೀಕ್ಷೆಗಳಲ್ಲಿ ನಾವು ನೋಡಿದ್ದೀವಿ. ಸೊ ಈ ರೀತಿ ಪರೀಕ್ಷೆಗಳಿಗೆ ಪ್ರಶ್ನೆಗಳನ್ನಂದ್ರೆ ಭಾರತೀಯ ತಾರ್ಕಿಕತೆಯಲ್ಲಿ ಇರ್ತಕ್ಕಂಥ ಒಂದು ಪರಿಕಲ್ಪನೆಗಳ ಬಗ್ಗೆ ಪ್ರಶ್ನೆಗಳು ಸಹ ಬರ್ತಾ ಹೋಗುತ್ತೆ. ಸೊ ಇದನ್ನು ಕೂಡ ನಾವು ನೋಡ್ಕೊಳ್ತಾ ಹೋಗ್ಬೇಕು. ಅದು ಹೇಳಿಕೆಗಳನ್ನ ಕೊಟ್ಬಿಟ್ಟು ಅದು ತಪ್ಪು ಸರಿ ಅಂತಕ್ಕಂಥ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ಬೋದು. ಹಾಗೇನೆ ಕೆಲವೊಂದು ಪ್ರತಿಪಾದನೆಗಳನ್ನ ಕೊಟ್ಟು ಆ ಪ್ರತಿಪಾದನೆಗಳಿಗೆ ಸಂಬಂಧಿಸಿದ ಮತ್ತೊಂದು ಹೇಳಿಕೆಗಳನ್ನ ಕೇಳ್ತಾ ಹೋಗ್ತಾರೆ. ಹಾಗೇನೆ ಹೋಲಿಕೆಗಳು ಅಂದ್ರೆ ಕೆಲವೊಂದು ವಸ್ತುಗಳನ್ನು ಮತ್ತೊಂದು ವಸ್ತುವಿಗೆ ಹೋಲಿಸ್ಬಿಟ್ಟು ಅದರ ಮೇಲೆ ಪ್ರಶ್ನೆಗಳನ್ನು ಕೇಳ್ತಕ್ಕಂಥದ್ದು, ಹಾಗೆ ಪದಗಳ ಅರ್ಥ ಆಗಿರ್ಬೋದು ಇತ್ಯಾದಿ. ಸೊ ಇವೆಲ್ಲ ಅಂಶಗಳನ್ನು ಕೂಡ ನಾವು ಈ 8 ಮತ್ತು 9, 10 ಅಧ್ಯಾಯಗಳಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇಲ್ಲಿಯ ತನಕ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆಯ ಪತ್ರಿಕೆ 1ರ ಪಠ್ಯಕ್ರಮವನ್ನು ನಾವು ತಿಳಿಸುವ ಪ್ರಯತ್ನವನ್ನ ಮಾಡಿದ್ದೇನೆ. ಸೊ ಮುಂದಿನ ವಿಡಿಯೋದಲ್ಲಿ ಪತ್ರಿಕೆ 2 ಇತಿಹಾಸ ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಧನ್ಯವಾದಗಳು.